ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಚಾರ ದರ್ಶನ್ ಅಭಿಮಾನಿಗಳಿಗೆ ಈ ವಿಡಿಯೋ ಅರ್ಪಣೆ. ದಯವಿಟ್ಟು ದರ್ಶನ್ ಅಭಿಮಾನಿಗಳು ನೋಡಲೇಬೇಕು, ತಿಳ್ಕೋಬೇಕು. ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಲು ನಾಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಇವತ್ತು ದರ್ಶನ್ ಅವರ ಅಭಿಮಾನಿಗಳು ಮತ್ತು ಮಾಧ್ಯಮಗಳು, ಇವತ್ತು ಮಾಧ್ಯಮದವ್ರಿಗೆ ಮಾಡೋಕ್ಕೆ ಏನು ಕೆಲಸ ಇಲ್ಲ. ಅವರಿಗೆ ಸುದ್ದಿ ತೋರಿಸಿದ್ರೇ ಅವ್ರಿಗೆ ಹೊಟ್ಟೆ ತುಂಬ ಊಟ, ಇಲ್ಲ ಅಂದರೆ ಊಟ ಇಲ್ಲ, ಉಪವಾಸ ಇರಬೇಕಾಗುತ್ತೆ. ಆ ಮಟ್ಟಕ್ಕೆ ಇವತ್ತು ಅವರು ಸುದ್ದಿ ತೋರಿಸ್ತಾ ಇದ್ದಾರೆ. ನೀವು ದರ್ಶನ್ ಅಭಿಮಾನಿಗಳು, ನಿಮಗೆ ಮಾಡೋಕ್ಕೆ ಕೆಲಸ ಇಲ್ವಂಗಂದರೆ ಅವ್ರಿಗೂ ಮಾಡೋಕ್ಕೆ ಕೆಲಸ ಇಲ್ಲ ಅಂದರೆ ನಿಮಗೂ ಕೂಡ ಮಾಡೋಕ್ಕೆ ಕೆಲಸ ಇಲ್ಲ. ಅದರಿಂದ ನೀವು ನೋಡಿ ಈ ಥರ ಆಡ್ತಾಯಿದ್ದೀರಿ. ಅವರು ಕೂಡ ಹುಚ್ಚರು ಥರ ಆಡ್ತಾಯಿದ್ದಾರೆ, ನೀವು ಕೂಡ ಹುಚ್ಚರು ಥರ ಆಡ್ತಾಯಿದ್ದೀರಿ. ನೋಡಿ, ಒಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನೀವು ನಿಜವಾಗ್ಲೂ ದರ್ಶನ್ ಅವ್ರ ಅಭಿಮಾನಿಗಳೇ ಆಗಿದ್ದರೆ ವಿಜಯಲಕ್ಷ್ಮಿ ಮೇಡಮ್ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಬಾಯ್ ಬಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ವಿಜಯಲಕ್ಷ್ಮಿ ಮೇಡಮ್ ಅವರು ಯಾವ ರೀತಿ ಇವತ್ತು ಕಷ್ಟ ಅನುಭವಿಸ್ತಾ ಇದ್ದಾರೆ, ಅವರ ಮಗನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಶಾಂತಿಯಿಂದ ಇರೋದು ಕಲ್ತ್ಕೊಳ್ಳಿ, ಸೌಹಾರ್ದತೆ ಕಾಪಾಡ್ಕೊಳ್ಳಿ, ತಾಳ್ಮೆಯಿಂದ ಇರೋದು ಕಲ್ತ್ಕೊಳ್ಳಿ. ಒಳ್ಳೆ ಹುಚ್ಚರು ಥರ ಆಡಬೇಡಿ. ಚಾನಲ್ ಅವರು ಹುಚ್ಚರು ಆಗ್ಬಿಟ್ಟವ್ರೆ, ಚಾನಲ್ ಅವರು ಮೆಂಟಲ್ ಆಗ್ಬಿಟ್ಟವ್ರೆ, ಅವರು ಹುಚ್ಚರು ಆಗ್ಬಿಟ್ಟವ್ರೆ. ಯಾಕಂದ್ರೆ ಅವ್ರಿಗೆ ಅಂತ ಬಾಯ್ಬಡ್ಕಂದ್ರೆ ಊಟ, ಇಲ್ಲಾಂದ್ರೆ ಇಲ್ಲ. ಸುಳ್ಳು ಸುದ್ದಿ ಕೊಟ್ಟರೆ ಊಟ ಅವರಿಗೆ, ಇಲ್ಲಾಂದ್ರೆ ಊಟ ಇಲ್ಲ ಅವ್ರಿಗೆ. ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಕೆಲಸ ಇಲ್ಲ, ನಿಮಗೆ ಕೆಲಸ ಇದ್ದು ನಿಮಗೂ ಕೆಲಸ ಇಲ್ಲ. ಹಂಗಾದ್ರೆ ಈ ಥರ ಬಾಯ್ಬಡ್ಕೊತ ಇದ್ದೀರಲ್ಲ. ನೋಡಿ, ವಿಜಯಲಕ್ಷ್ಮಿ ಮೇಡಮ್ ಅವ್ರ ಜಾಗದಲ್ಲಿ ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮ ಹೂವು ಯಾರಿದ್ದರೆ ನೀವೇನು ಮಾಡ್ತಾಯಿದ್ದೀರಿ? ಇದೇ ಥರ ಬಾಯಿ ಬಡ್ಕೊಂತಿದ್ರಾ? ಇದೇ ಥರ ಹುಚ್ಚರು ಥರ ಕುಣಿದಾಡ್ತಿದ್ರ ಥಿಯೇಟ್ರ್ಗಳು ಮುಂದೆ ಹೋಗಿ? ಆಮೇಲೆ ದರ್ಶನ್ ಅವರ ಜಾಗದಲ್ಲಿ ನಿಮ್ಮ ಅಣ್ಣ, ನಿಮ್ಮ ತಮ್ಮ, ನಿಮ್ಮ ಸಂಬಂಧಿಕರು, ನಿಮ್ಮ ಅಪ್ಪ ಇದ್ದಿದ್ರೆ ಇದೇ ಥರ ಹಳೆ ಸಿನಿಮಾಗಳನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ರಾ? ಅವ್ರು ಜೈಲಲ್ಲಿ ಕೂತ್ಕೊಂಡಾಗ ನೀವು ಈ ಥರ ಎಂಜಾಯ್ ಮಾಡ್ತಾ ಇದ್ದೀರಲ್ಲ. ಪಾಪ ಅವರು ಆರಾಮಾಗಿ ಇಲ್ಲಿ ಒಂದು ಕಡೆ ಮೇಡಮ್ಮರು ಅವ್ರನ್ನ ಯಾವ ರೀತಿ ಬಿಡಿಸ್ಕೊಂಬರಬೇಕು ಅಂತ ಅವರು ಪಾಪ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರು ನೋಡಿದ್ರೆ ನಿಮ್ಮ ಬಾಸ್, ನಿಮ್ಮ ಬಾಸು, ನಮ್ಮ ಬಾಸ್ ಅಂತ ಯಾವುದೇ ಕಾರಣಕ್ಕಲ್ಲ, ನಿಮ್ಮ ಬಾಸು ಒಳಗಡೆ ಇದ್ದಾರೆ. ಯಾವ ರೀತಿ ಹೊರಗಡೆಗೆ ಬರೋಕ್ಕೆ ಪ್ಲಾನಿಂಗ್ ಮಾಡ್ರೋ ಕೊಪ್ಪಿ ಮುಂಡತ್ತವ. ಒಳ್ಳೆ ಹುಚ್ಚರು ಥರ ಕೂಗಾಡೋದಲ್ಲ, ಹುಚ್ಚರು ಥರ ಕಿರ್ಚಾಡೋದಲ್ಲ. ಇದರಲ್ಲಿ ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ನೀವು ನಿಮ್ಮ ತಾಳ್ಮೆ, ನಿಮ್ಮ ಮೌನನೇ ಉತ್ತರ ಆಗಬೇಕು. ಯಾಕಿಷ್ಟು ಮೌನ ಆಗಿಬಿಟ್ಟಿದ್ದಾರೆ ದರ್ಶನ್ ಅಭಿಮಾನಿಗಳು? ಆ ಥರ ಅವರೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಬೇಕು. ನಿಮ್ಮ ಮೌನ ನೋಡಿ, ನಿಮ್ಮ ಮೌನ ಆಚರಣೆ ನೋಡಿಬಿಟ್ಟು ಅವರೇ ಬೇರೆಯವರು ಸಹಿಸೋಕ್ಕಾಗದೇ ಇರೋರು ಅವ್ರು ಆತ್ಮಹತ್ಯೆ ಮಾಡ್ಕೊಂಡು ಸುತ್ತಬಿಡ್ಬೇಕು. ಆ ಥರ ನೀವು ಮೌನವಾಗಿರಬೇಕು. ಆ ಥರ ಸೌಹಾರ್ದತೆಯಿಂದ ಕಾಪಾಡಬೇಕಾಗಿದೆ ಇವತ್ತು. ಅರ್ಥ ಮಾಡ್ಕೊಳ್ಳಿ. ವಿಜಯಲಕ್ಷ್ಮಿ ಮೇಡಮ್ ಅವರು ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಇವತ್ತು. ಪಾಪ ನಿಮ್ಮ ಅವ್ರ ಜಾಗದಲ್ಲಿ ಯಾರಾದರೂ ನಿಮ್ಮ ಅಮ್ಮರೋ ಯಾರೋ, ನಿಮ್ಮ ತಂಗಿನೋ, ನಿಮ್ಮ ಅಕ್ಕನಿದ್ದಿದ್ರೆ ಇದೇ ಥರ ಬಾಯ್ ಬಡ್ಕೊಂತಿದ್ರೇನೋ? ಒಂದು ಅರ್ಥ ಮಾಡ್ಕೊಳ್ಳೋ. ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು ಚಾನಲ್ ಅವ್ರು ದುಡ್ಡು ಮಾಡ್ಕೊತಾರೆ, ಮತ್ತು ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು ಹಳೇ ಪಿಕ್ಚರನ್ನು ತಿರ್ಗಾ ರಿಲೀಸ್ ಮಾಡ್ಕೊಂಡು ನಿರ್ಮಾಪಕರು ದುಡ್ಡು ಮಾಡ್ಕೊತಿದ್ದಾರೆ. ಇಲ್ಲಿ ಅನ್ಯಾಯ ಆಗ್ತಾ ಇರೋದು ಯಾರಿಗೆ? ಪೊಲೀಸರ ಕೈಯಲ್ಲಿ ಒದೆ ತಿಂತಿರೋದು ಯಾರು? ನಿರ್ಮಾಪಕರ? ನೀವು ತಾನೇ? ಇವೆಲ್ಲ ಬೇಕೇನ್ರು ನಿಮಗೆ? ಇವೆಲ್ಲ ಬೇಕಾ? ಅರ್ಥ ಮಾಡ್ಕೊಳ್ಳಿ. ಬುದ್ಧಿ ಕೊಟ್ಟನೋ ದೇವರು, ತಲೆ ಕೊಟ್ಟವನೇ. ಒಳ್ಳೊಳ್ಳೇದು ಯೋಚನೆ ಮಾಡಿ. ಬೇಕಾಗಿಲ್ಲ ಇವೆಲ್ಲ, ಬೇಡ. ಆರಾಮಾಗಿ ಯಾವ ಥರ ಬರಬೇಕು ಆ ಥರ ಯೋಚನೆ ಮಾಡಿ, ಸಪೋರ್ಟ್ ಮಾಡಿ. ವಿಜಯಲಕ್ಷ್ಮಿ ಮೇಡಮ್ ಅವರು ಸಪೋರ್ಟ್ ಮಾಡಿ. ನೋಡಿ, ರೇಣುಕಾ ಸ್ವಾಮಿ ಏನು ದೊಡ್ಡ ಡಾನ್ ಅಲ್ಲ, ಅವನು ಹೀರೋ ಇವತ್ತು. ಅವನೇ ನಿಜವಾದ ಹೀರೋ ಇವತ್ತು. ಯಾಕಂದರೆ ಇವರು ಏನು 18 ಜನ ಹೊಡೆದು ಅಂಥ ಹೇತ್ಲಾಂಡಿನ ಸಾಯಿಸರಲ್ಲ, ಅವನು ನಿಜವಾದ ಹೀರೋ. ಇವರೆಲ್ಲ ವಿಲನ್ಗಳು. ಸಿನಿಮಾದಲ್ಲಿ ಹೀರೋ ಸತ್ತೋದ, ಇಲ್ಲಿ ವಿಲನ್ಗಳು ಬದುಕವ್ರೆ, ಜೈಲಿಗೆ ಹೋಗವ್ರೆ. ಗೊತ್ತಾಯ್ತಾ? ಬೇರೆ ಸಿನಿಮಾದಲ್ಲಿ ಹಂಗಲ್ಲ, ವಿಲನ್ಗಳು ಸಾಯ್ತಾರೆ, ಹೀರೋ ಆರಾಮಾಗಿರ್ತಾನೆ. ಗೊತ್ತಾಯ್ತಾ? ಅದು ಸಿನಿಮಾ. ಅದು ಇಲ್ಲಿ ನಿಜ ಜೀವನದಲ್ಲಿ ಏನು ಮಾಡವ್ರೆ? ನಿಜವಾದ ಹೀರೋ ರೇಣುಕಾ ಸ್ವಾಮಿ ಆಗೋನೆ. ಯಾಕಂದರೆ 18 ಜನ, ಒಬ್ಬ ಹೇತ್ಲಾಂಡಿನ ಹೊಡಿಯೋಕ್ಕೆ 18 ಜನ ಬೇಕಾಗಿರಲಿಲ್ಲಮ್ಮ. ಅರ್ಥ ಮಾಡ್ಕೊಳ್ಳಿ. ಪುಟ್ಕೋಸಿ ಒಂದು ಫೋನ್ ಕಾಲು, ಹಲೋ ಸಾರ್ ಅಂತ ಹೇಳಿದ್ರೆ ಅಲ್ಲಿ ಚಿತ್ರದುರ್ಗ ಪೊಲೀಸ್ ಸ್ಟೇಷನ್ಗೆ ಅವ್ರು ಏನು ಮಾಡಿರೋರು? ಅವರೇ ಶಿಕ್ಷೆ ಕೊಟ್ಟಿರೋರು. ಈ ಥರ ಅನುಭವಿಸೋದ ಅವಶ್ಯಕತೆ ಇತ್ತ? ಆದರೆ ನಿಮ್ಮಿಂದನೇ ಇವತ್ತು ಈ ಪರಿಸ್ಥಿತಿಗೆ ನಿಮ್ಮ ಬಾಸ್ ಬಂದಿರೋದು. ನಿಮ್ಮಿಂದನೇ, ನಿಮ್ಮಂಥ ಅಭಿಮಾನಿಗಳಿಂದನೇ. ಇವತ್ತು ನಿನ್ನೆ ಕೂಡ ಪೊಲೀಸರು ಕೂಡ ಹೇಳಿದ್ದಾರೆ, ನಿಮ್ಮಂಥ ಅಭಿಮಾನಿಗಳಿಂದನೇ ಇವತ್ತು ದರ್ಶನ್ ಅವರಿಗೆ ಕೆಟ್ಟ ಹೆಸರು ಬರ್ತಾ ಇದೆಯಂತ. ನಾನು ಕೂಡ ಹೇಳ್ತಾ ಇದ್ದೀನಿ, ನಿಮ್ಮಂಥ ಅಭಿಮಾನಿಗಳಿಂದನೇ ಇವತ್ತು ಅವ್ರು ಕಷ್ಟ ಅನುಭವಿಸ್ತಿರೋದು. ಅವರು ಕೆಲವು ಕಡೆ ಎಂತೆಂಥ ಭಾಷಣ ಮಾಡಿದ್ದಾರೆ. ಒಬ್ಬರಾದ್ರೂ ಒಳ್ಳೆ ಸಲಹೆ ಕೊಡೋರು ಹೇಳಿದ್ರೆ ನೀವು? ಒಳ್ಳೆ ಸಲಹೆ ಕೊಟ್ಟಿದ್ದಾರಾ? ಒಳ್ಳೆ ಸಲಹೆ ಕೊಡೋರ್ನ ಯಾರನ್ನ ಇಟ್ಕೊಂಡವ್ರ? ಇಲ್ವಲ್ಲ. ಆಡಿದ್ದೇ ಆಟ, ಮಾಡಿದ್ದೇ ಮಾಟ ಅಂದ್ಕೊಂಡು ಎಲ್ಲ ತುಕಾಲಿಗಳು ಥರ ಭಾಷಣ ಮಾಡ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿರೋ ದುರಹಂಕಾರ. ಮನುಷ್ಯನಿಗೆ ದುರಹಂಕಾರ ಒಳ್ಳೆಯದಲ್ಲ. ತಾಳ್ಮೆ, ಶಾಂತಿ ಯಾವತ್ತಿದ್ರೂ ಮನುಷ್ಯನ ಕಾಪಾಡುತ್ತೆ. ದುರಹಂಕಾರ ಯಾವುದೇ ಕಾರಣಕ್ಕೂ ಯಾರನ್ನೂ ಕಾಪಾಡಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿನೂ ಕಾಪಾಡಲ್ಲ, ನಮ್ಮ ದೇಶದ ಪ್ರಧಾನಮಂತ್ರಿನೂ ಕಾಪಾಡಲ್ಲ ಮುಖ್ಯಮಂತ್ರಿ. ಅರ್ಥ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲೇ ನೀವು ಹೋರಾಟ ಮಾಡ್ಕೊಳ್ಳಿ, ಶಾಂತಿ ಸೌಹಾರ್ದತೆ ಕಾಪಾಡ್ಕೊಳ್ಳಿ. ಈ ಥರ ಥಿಯೇಟ್ರ್ಗಳು ಮುಂದೆ ಹೋಗಿ ಕಿರ್ಚಾಡೋದು,
ಇನ್ನೇನೋ ಜೈಲು ಮುಂದೆ ಹೋಗಿ ಕಿರ್ಚಾಡೋದು ಇವೆಲ್ಲ ಬಿಟ್ಬಿಡಿ. ಕೆಲವರು ಇಲ್ಲಿ ಮಲ್ಕೊಂಡಿದ್ರು, ಇವಾಗ ಪರಪ್ಪನ ಅಗ್ನವ್ರ ಹತ್ರ ಮಲ್ಕೊಂಡಿದ್ರು ಕೆಲವರು, ಇವಾಗ ಅಲ್ಲಿ ಜೈಲ್ ಹತ್ರ ನಮ್ಮ ಕಡೆ ಮಾತಾಡ್ಕಂತಾರೆ ಉತ್ತರ ಕನ್ನಡ ಎಂಥ ಉಸುಳೆ ಮಕ್ಕಳಿದಾರಂತ. ಅಂಥ ಪರಿಸ್ಥಿತಿ ಇವಾಗ, ಅಂಥ ಉಸುಳೆ ಮಕ್ಕಳು ಆಡ್ದಂಗೆ ಆಡ್ತಾ ಇದ್ದಾರೆ. ಈ ಮಾತು ಕೆಟ್ಟ ಮಾತು ಮಾತಾಡಬಾರ್ದು ಅಂದ್ಕೊಂಡಿದ್ದೆ, ಆದರೆ ಅದೇ ಥರ ಇವತ್ತು ಆಡ್ತಾ ಇದ್ದಾರೆ. ಇವತ್ತೆಲ್ಲ ನಮ್ಮ ಕಡೆ ಮಾತಾಡ್ತಾರೆ, ಎಂತೆಂಥ ಉಸುಳೆ ಮಕ್ಕಳಾದ್ರು ರೋ ಮರೆ ಅಂತಂದು ಹಂಗೆ ಆಡ್ತಾ ಇದ್ದಾರೆ ಇವತ್ತು ಜನಗಳು. ನಿಮ್ಮೆಲ್ಲ ಸ್ವಲ್ಪ ಸಮಾಧಾನ ಇಂದಿದ್ರೆ, ಶಾಂತಿ ಇಂದಿದ್ರೆ ಒಳ್ಳೆಯದು. ನೀವು ಈ ಥರ ಕೆಲ್ಸಕ್ಕೆ ಬರ್ದಾವು ನಿಮ್ಮ ಫೋಟೋಗಳ ನೋಡ್ರು, ಅದು ಏನು ಒಳ್ಳೇದಾಗುತ್ತೇನೋ. ಎಲ್ಲಿದ್ರು ದಾಸೆ, ಏನು ಬಾಸೆ ಎಲ್ಲಿದ್ರು ಜೈಲಲ್ಲಿ ಆ ಥರ ಇರ್ಬೇಕಾ? ಏನು ಜಡ್ಜ್ಮೆಂಟ್ ಏನು ಸುಮ್ಮನೆ ಇದೆಯಾ? ಅಂಬೇಡ್ಕರ್ ಬರತಕ್ಕಂಥ ಕಾನೂನು ಭಾಳ ಅದ್ಭುತವಾಗಿದೆ. ನಿಮ್ಮ ಬಾಸ್ ಅಲ್ಲ ಕಾನೂನು ಬರೆದಿರೋದು, ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೇಶದಲ್ಲಿ ಕಾನೂನು ಬರೆದಿರೋದು. ಅವರು ಬರೆದಿರೋದ ಕಾನೂನು ಇವತ್ತು ನಮ್ಮನ್ನೆಲ್ಲ ಕಾಪಾಡ್ತಾ ಇದೆ. ಇವತ್ತು ಅವ್ರ ಕಾನೂನೇ ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಲ್ಲ, ಅವರು ಬರೆದಿರ್ತಕ್ಕಂಥ ಸಂವಿಧಾನ ಮತ್ತು ಕಾನೂನು, ಅದನ್ನು ಯಾರ ಕೈಲಿ ದುರುಪಯೋಗ ಪಡಿಸ್ಕೊಳ್ಳೋಕ್ಕಾಗಲ್ಲ. ನಮ್ಮ ರಾಜಕಾರಣಿಗಳು ಕೆಲವರು ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲೇ ನಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲೇ ನಡೆಸ್ಕೊಳ್ಳಿ. ಆಮೇಲೆ ಏನು ರೇಣುಕಾಸ್ವಾಮಿ ಏನು ಮೆಸೇಜ್ ಮಾಡಿರೋದು ನೀವು ಯಾರು ನೋಡಿರಪ್ಪ? ಯಾರ್ಯಾರೂ ನೋಡಿಲ್ಲ. ಸುಮ್ಮನೆ ಯಾರ್ಯಾರ ಮಾತ್ರ ಕೇಳ್ಕೊಂಡು ಸುಮ್ಮನೆ ಕೆಲಸಕ್ಕೆ ಬರೆದ ಫೋಟೋ ಹಾಕೋದು ಬಿಟ್ಬಿಡಿ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಅಂತ ಶಾಂತಿ ಕಾಪಾಡಿದ್ರೆ ಅವರು ಶಾಂತಿಯಿಂದ ಹೊರಗಡೆ ಬರ್ತಾರೆ. ಇಲ್ಲಾಂದರೆ ನೀವೆಷ್ಟು ಕೂಗಾಡ್ತಿರೋ, ನೀವೆಷ್ಟು ಅರ್ಚಾಡ್ತಿರೋ ಅವ್ರಿಗಿನ್ನ ತೊಂದರೆ ಆಗುತ್ತೆ, ನಿಮ್ಮಿಂದನೇ ತೊಂದರೆ ಆಗುತ್ತೆ. ನೀವು ಅವ್ರು ಭಾಷಣ ಮಾಡುವಾಗ ನನಗೆ ಎರಡೆರಡು ಮಗ ಇದೆ, ನಾನು ಕಚಡ ನನ್ನ ಮಗ, ನಾನು ಅಂತ ನನ್ನ ಮಗ ಅಂದಾಗ ನೀವು ನಿಜವಾದ ಅಭಿಮಾನಿಗಳು ಅವರಿಗೆ ಸಲಹೆ ಕೊಡಬೇಕಾಯಿತು. ಬಾಸ್ ಈ ಥರ ಎಲ್ಲ ಮಾತಾಡಬೇಡಿ, ಅದು ಕೆಟ್ಟ ಸಂದೇಶ ಹೋಗುತ್ತೆ, ಅದು ಒಳ್ಳೇದಲ್ಲ ಅಂತ. ದುಡ್ಡು ಬಂದ ಮೇಲೆ ಮನುಷ್ಯ ಬೇಕಾದಂಗೆ ಚೇಂಜ್ ಆಗಿಬಿಡ್ತಾನೆ, ಆದರೆ ಒಬ್ಬೊಬ್ಬರು ಚೇಂಜ್ ಆಗಲ್ಲ, ಅವ್ರು ಹಂಗಿದ್ದಾರೆ ಹಂಗೇ ಇರ್ತಾರೆ. ಅದರಿಂದ ನೀವು ಬದಲಾವಣೆಯಾಗಿ ನೀವು ಶಾಂತಿ ಅಂತಾರೆ ಹೇಳಿ ಅಂತ ನನ್ನ ದರ್ಶನ್ ಅಭಿಮಾನಿಗಳಿಗೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ವಿಜಯಲಕ್ಷ್ಮಿ ಮೇಡಮ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ನೀವೇನು ಟ್ರೋಲ್ ಮಾಡಿ ವಿಡಿಯೋ ಮಾಡಿ ಇವತ್ತು ರಾಜಕಾರಣಿಗಳದ್ದು ಇದರಲ್ಲಿ ಕೈವಾಡ ಇರುತ್ತೆ. ಯಾಕಂದರೆ ಇವತ್ತು ಬೆಂಗಳೂರಿಂದ ಇವತ್ತು ಪಾಪ ಅವಮ್ಮ ನೋಡ್ಕೊಳ್ಳೋಕ್ಕೆ ಅಲ್ಲಿ ಬಳ್ಳಾರಿಗೆ ಬರ್ಬೇಕು. ಇವಾಗ ಹೆಣ್ಮಗು ಕಂಡ್ರೋ, ಹೆಣ್ಮಗಳ ಮೇಲೆ ನಿಮಗೆ ಪ್ರೀತಿ ಇದ್ದರೆ, ಹೆಣ್ಮಕ್ಳ ಮೇಲೆ ಅಭಿಮಾನ ಇದ್ದರೆ ಈ ಥರ ಕೆಟ್ಟದಾಗಿ ನಡ್ಕೊಳ್ಳೋದು ಬಿಟ್ಬಿಡಿ. ಪಾಪ ಇವತ್ತು ಮೇಡಮ್ಮರು ಬೆಂಗಳೂರಿಂದ ಅಲ್ಲಿಗೆ ಬರಬೇಕು ಬಳ್ಳಾರಿಗೆ ನೋಡೋಕ್ಕೆ ಅವ್ರ ಯಜಮಾನ್ರನ್ನ. ಈ ಥರ ಮಾಡಿಟ್ರಿ ನೀವೆಲ್ಲ, ನಿಮ್ಮಿಂದ ಇವತ್ತು ಶಿಕ್ಷೆ ಇನ್ನೂ ಜಾಸ್ತಿ ಆಗುತ್ತೆ. ಶಾಂತಿಯಿಂದ ಕಾಪಾಡ್ಕೊಳ್ಳಿ, ಶಾಂತಿಯಿಂದ ಇರೋದು ಕಳ್ಕೊಳ್ಳಿ, ತಾಳ್ಮೆಯಿಂದ ಇರೋದು ಕಳ್ಕೊಳ್ಳಿ, ಒಳ್ಳೇದಾಗುತ್ತೆ. ಇಲ್ಲಾಂದರೆ ಇನ್ನೂ ಅವ್ರ ಶಿಕ್ಷೆ ಅಲ್ಲ ಜೈಲಲ್ಲೇ ಇರಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಬೇಗ ಹೊರಗಡೆಗೆ ಬರೋಂಗಿದ್ರೆ ನೀವು ಶಾಂತಿ ಕಾಪಾಡಬೇಕಾಗಿದೆ, ನೀವು ಸೌಹಾರ್ದತೆ ಕಾಪಾಡಬೇಕಾಗಿದೆ. ಅದು ಬಿಟ್ಟು ಹುಚ್ಚುತ್ರ ಥರ ಕುಣಿದಾಡ್ಬೇಡಕ್ಕೆ ಹೋಗಬೇಡಿ, ಹುಚ್ಚು ತಿಕ್ಕಳು ಥರ ಆಟ ಆಡೋಕ್ಕೆ ಹೋಗಬೇಡಿ. ನೋಡಿರವೇ ಸಿನಿಮಾ ನೋಡಿರಿ ಏನೇನೂ ಪ್ರಯೋಜನ ಇಲ್ಲ. ಜೇಬ್ ಯಾರು ತುಂಬುತ್ತೆ ಗೊತ್ತಾ? ನಿರ್ಮಾಪಕರ ಜೇಬ್ ತುಂಬುತ್ತೆ, ನಿಮ್ಮ ಜೇಬೆಲ್ಲ ತುಂಬೋದು, ನಿಮ್ಮ ಜೇಬ್ ಖಾಲಿ ಆಗುತ್ತೆ. ಇಲ್ಲ ಯಾರಾದರೂ ಪುಟ್ಕೋಸಿ ಬಿಟ್ಟು ಕೊಡಿಸಿರ್ಬೋ ಟಿಕೆಟ್ಗಳು, ಅದರಿಂದ ಏನೂ ಪ್ರಯೋಜನ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಆದರೆ ನಾನು ಕೂಡ ಆದಷ್ಟು ಬೇಗ ನಿಮ್ಮ ಬಾಸ್ ಹೊರಗಡೆ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಕರ್ನಾಟಕ. ಮತ್ತೆ